ಗಂಡಸರು ಹೆಂಗಸರ ಬಳಿ ಈ ವಿಷಯ ಹೇಳಿಕೊಳ್ಳಲು ನಾಚಿಕೆ ಪಡುತ್ತಾರಂತೆ. ಕೇಳಿದ್ರೆ ಛೀ ಅಂತೀರಿ. ಎಷ್ಟೋ ಪುರುಷರು ಈ 8 ರೀತಿಯ ವಿಚಾರಗಳನ್ನು ಮಹಿಳೆಯೊಂದಿಗೆ ಚರ್ಚಿಸಲು ಹಿಂಜರಿಯುತ್ತಾರೆ. ಆದರೆ ಈ ರೀತಿಯ ನಡವಳಿಕೆಯನ್ನು ಬಿಟ್ಟರೆ ಪುರುಷರು ಹೆಂಡತಿಯೊಂದಿಗೆ ಉತ್ತಮವಾದ ಬಾಂಧವ್ಯ ಹೊಂದಲು ಸಾಧ್ಯವಾಗುತ್ತದೆ. ದಾಂಪತ್ಯ ಜೀವನ ಸುಖಕರವಾಗಿರಬೇಕೆಂದರೆ ಪತಿ ಪತ್ನಿಯ ನಡುವೆ ಯಾವುದೇ ರಹಸ್ಯಗಳು ಇರಬಾರದು. ಇಬ್ಬರೂ ಸಹ ಪರಸ್ಪರ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಬೇಕು. ಮನಬಿಚ್ಚಿ ಮಾತನಾಡಬೇಕು. ಯಾವುದೇ ಸಮಸ್ಯೆಗಳಿದ್ದರೂ ಇಬ್ಬರೂ ಒಟ್ಟಿಗೆ ಕುಳಿತು ಚರ್ಚಿಸಬೇಕು. ಆದರೆ ಕೆಲ ಪುರುಷರು ಈ ಕೆಲಸ ಮಾಡುವುದಿಲ್ಲ. ಹೆಂಡತಿಯೊಂದಿಗೆ ಚರ್ಚೆ ನಡೆಸಲು ಹಿಂಜರಿಯುತ್ತಾರೆ. ಈ ರೀತಿಯ ಪುರುಷರ ಮನಸ್ಥಿತಿಯು ಮಹಿಳೆಯರನ್ನು ಖಿನ್ನತೆಗೆ ಒಳಪಡಿಸುತ್ತದೆ ಮತ್ತು ಪರಿಣಾಮವಾಗಿ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ. ಎಷ್ಟೋ ಪುರುಷರು ಈ 8 ರೀತಿಯ ವಿಚಾರಗಳನ್ನು ಮಹಿಳೆಯೊಂದಿಗೆ ಚರ್ಚಿಸಲು ಹಿಂಜರಿಯುತ್ತಾರೆ. ಆದರೆ ಈ ರೀತಿಯ ನಡವಳಿಕೆಯನ್ನು ಬಿಟ್ಟರೆ ಪುರುಷರು ಹೆಂಡತಿಯೊಂದಿಗೆ ಉತ್ತಮವಾದ ಬಾಂಧವ್ಯ ಹೊಂದಲು ಸಾಧ್ಯವಾಗುತ್ತದೆ. ಪುರುಷರು ತಮ್ಮ ದೌರ್ಬಲ್ಯಗಳನ್ನು ಹೆಚ್ಚು ವಾದಿಸಿದರೆ ಅಥವಾ ಚರ್ಚಿಸಿದರೆ ತಮ್ಮ ದೌರ್ಬಲ್ಯಗಳು ಬಹಿರಂಗಗೊಳ್ಳುತ್ತವೆ ಎಂದು ಭಯಪಡುತ್ತಾರೆ. ಅವರ ಬಗ್ಗೆ ಪೂರ್ಣವಾಗಿ ಹೇಳುವುದು ಅವರ ನ್ಯೂನ್ಯತೆಗಳನ್ನು ಬಹಿರಂಗಪಡಿಸುತ್ತದೆ ಮತ್ತು ಅವರನ್ನು ಅಗೌರವಗೊಳಿಸುತ್ತದೆ. ತಮ್ಮ ದೌರ್ಬಲ್ಯಗಳನ್ನು ಬಹಿರಂಗಪಡಿಸಿದಾಗ ಅವರು ಇತರರೊಂದಿಗೆ ಮುಕ್ತವಾಗಿರಲು ಸಾಧ್ಯವಾಗುವುದಿಲ್ಲ. ಇವೆಲ್ಲವೂ ತುಂಬಾ ಕೆಟ್ಟದಾಗಿ ಕಾಣಿಸುತ್ತದೆ ಎಂಬ ಕಾರಣಕ್ಕಾಗಿ ಪುರುಷರು ಈ ಬಗ್ಗೆ ದೂರವಿರಲು ಅಹಂ ಕೂಡ ಒಂದು ಕಾರಣ. ಅನೇಕ ಪುರುಷರು ಇತರರಿಂದ ಸಲಹೆ ಪಡೆಯಲು ಇಷ್ಟಪಡುವುದಿಲ್ಲ. ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಜ್ಞೆ ತಮಗಿದೆ ಎಂದು ಭಾವಿಸುತ್ತಾರೆ. ಹೀಗಾಗಿ ಮಹಿಳೆಯರೊಂದಿಗೆ ಚರ್ಚೆ ನಡೆಸಲು ಮುಂದಾಗುವುದಿಲ್ಲ. ಆದರೆ ನಿಮ್ಮ ಈ ಅಹಂಕಾರವನ್ನು ಬದಿಗಿಡಬೇಕು. ಇತರರಿಂದ ಅಭಿಪ್ರಾಯಗಳನ್ನು ತೆಗೆದುಕೊಂಡರೆ ನಿಮ್ಮ ಪುರುಷ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗುವುದಿಲ್ಲ. ಮನೆಯಲ್ಲಿನ ಜವಾಬ್ದಾರಿಗಳ ಭಯ. ಹೆಂಡತಿ ಮತ್ತು ಪತಿ ಸಮಾನವಾಗಿ ಜವಾಬ್ದಾರಿಗಳನ್ನು ಹಂಚಿಕೊಳ್ಳಬೇಕು. ಆದರೆ ಪುರುಷರು ಕೆಲವ ರೀತಿಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುತ್ತಾರೆ. ಇಂತಹ ಸಮಯ ಬಂದಾಗ ಈ ವಿಚಾರವನ್ನು ಪ್ರಶ್ನಿಸುತ್ತಾರೆ ಎಂಬ ಭಾವನೆಯಿಂದ ಮಹಿಳೆಯರ ಬಳಿ ಚರ್ಚೆಗೆ ಇಳಿಯುವುದಿಲ್ಲ. ಗಂಭೀರ ಚರ್ಚೆಯಲ್ಲಿ ಕೆಲವು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕು. ಇದಕ್ಕೆ ಜಂಟಿ ಪರಿಹಾರ ಕಂಡುಕೊಳ್ಳಬೇಕು. ಜವಾಬ್ದಾರಿಗಳನ್ನು ಹಂಚಿಕೊಳ್ಳಬೇಕು. ಆದರೆ ಕೆಲ ಜವಾಬ್ದಾರಿಗಳ ಭಾರ ತಮ್ಮ ಮೇಲೆ ಬೀಳುತ್ತದೆ ಎಂಬ ಭಯದಿಂದ ಪುರುಷರು ಚರ್ಚೆಯಿಂದ ದೂರಗುಳಿಯುತ್ತಾರೆ. ಕೆಲವು ಪುರುಷ ಪ್ರಧಾನ ಕುಟುಂಬಗಳಾಗಿರುತ್ತದೆ. ಅವರು ಹೇಳುವುದೇ ವೇದವೆಂಬಂತೆ ವರ್ತಿಸುತ್ತಾರೆ. ಅಂತಹ ವಾತಾವರಣದಲ್ಲಿ ಬೆಳೆದ ಗಂಡು ಮಕ್ಕಳು ಅದೇ ರೀತಿಯ ನಡವಳಿಕೆಯನ್ನು ಹೊಂದಿರುತ್ತದೆ. ಹೆಚ್ಚು ಮಾತನಾಡುವುದು ತಮ್ಮ ಹೆಮ್ಮೆಗೆ ಧಕ್ಕೆ ತರುತ್ತದೆ ಎಂದು ಅವರು ಭಾವಿಸುತ್ತಾರೆ. ಅದು ಅವರಲ್ಲಿ ಆಳವಾಗಿ ಬೇರೂರಿದೆ. ಈ ನಡವಳಿಕೆಯನ್ನು ಬದಲಾಯಿಸುವುದು ಕಷ್ಟ. ಕೆಲವು ಸಂಬಂಧವಿಲ್ಲದ ವಿಚಾರಗಳನ್ನು ಚರ್ಚಿಸುವಾಗ ವಾದಗಳು ಉಲ್ಬಣಗೊಳ್ಳುತ್ತವೆ. ಇದರ ಪರಿಣಾಮ ಅನಗತ್ಯ ಜಗಳಗಳು ಉಂಟಾಗುತ್ತದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಸೂಕ್ಷ್ಮ ವಿಚಾರಗಳನ್ನು ಚರ್ಚಿಸುವಾಗ ಸಮಸ್ಯೆಯು ಉಲ್ಬಣಗೊಳ್ಳುತ್ತದೆ. ಚರ್ಚೆ ನಡೆಯದಿದ್ದರೆ ಸಂಘರ್ಷವೇ ಆಗುವುದಿಲ್ಲ ಎಂಬ ಭಾವನೆಯಿಂದ ಸುಮ್ಮನಿರುತ್ತಾರೆ. ಇತರರೊಂದಿಗೆ ಸ್ವಾತಂತ್ರ್ಯದ ಬಗ್ಗೆ ಚರ್ಚಿಸುವಾಗ ತಮ್ಮ ಸ್ವಾಯತ್ತತೆ ಉಲ್ಲಂಘನೆಯಾಗುತ್ತದೆ ಎಂದು ಪುರುಷರು ಚಿಂತಿಸುತ್ತಾರೆ. ಕೆಲವು ಚರ್ಚೆಗಳು ಅವರ ಸ್ವಾತಂತ್ರ್ಯಕ್ಕೆ ಸೀಮಿತವಾಗಿವೆ. ಹಾಗಾಗಿ ಅವರು ಅಂತಹ ವಿಚಾರಗಳಿಂದ ದೂರವಿರುತ್ತಾರೆ. ವಿಶ್ವಾಸ ಕಳೆದುಕೊಳ್ಳುವುದು. ಕೆಲವೊಮ್ಮೆ ಹೆಂಗಸರು ತಮ್ಮ ಗಂಡನ ನಂಬಿಲು ಇಷ್ಟಪಡದೇ ಇರುವುದು. ಇದರ ಪರಿಣಾಮ ಸಂಬಂಧ ಗಟ್ಟಿಯಾಗಿರುವುದಿಲ್ಲ. ಹಾಗಾಗಿ ಇಂತಹ ವೇಳೆ ಪುರುಷರು ಚರ್ಚೆ ನಡೆಸಲು ಇಷ್ಟಪಡುವುದಿಲ್ಲ. ಬ್ಯುಸಿ ಲೈಫ್ ಸ್ಟೈಲ್. ಇದು ಕೂಡ ಕಾರಣವಾಗಬಹುದು. ಪುರುಷರು ವೈಯಕ್ತಿಕ ಮತ್ತು ವೃತ್ತಿ ಜೀವನವನ್ನು ಸಮಾನವಾಗಿ ಬ್ಯಾಲೆನ್ಸ್ ಮಾಡಬೇಕು. ಕೆಲವರಿಗೆ ಇತರ ಜವಾಬ್ದಾರಿಗಳನ್ನು ಪೂರೈಸಲು ಸಾಕಷ್ಟು ಸಮಯವಿರುವುದಿಲ್ಲ. ಅಂತಹ ಚರ್ಚೆಗಳಿಗೆ ಹೆಚ್ಚಿನ ಸಮಯ ಇರಬಹುದಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.